ನಾನ್ ಏನ್ ಹೇಳ್ತಿದೀನಿ ಅಂದ್ರೆ ಮದ್ವೆ ಆಗಿ ಹೆಣ್ಮಕ್ಳು ಗಂಡನ ಮನೆಗೆ ಬಂದ್ಮೇಲೆ ಗಂಡನ ಮನೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ಬೇಕು. ಗಂಡ ಹೇಳ್ದಂಗೆ ಕೇಳ್ಕೊಂಡು ಅನ್ಸರ್ಸ್ಕೊಂಡು ಜೀವನ ಮಾಡ್ಬೇಕು. ಹಾಗೆ ಗಂಡನ ತಂದೆ ತಾಯಿ ಹೇಳ್ದಂಗೆ ಕೂಡ ನಡ್ಕೋಬೇಕು, ಬದಲಾಗ್ಬೇಕು, ಯಾವುದೇ ತರ ತೊಂದರೆಗಳಾಗ್ದಂಗೆ. ಆದ್ರೆ ಮೇಡಮ್ ಏನ್ ಹೇಳ್ತಾರೆ ಅಂತ ಕೇಳಿ. ಹಾ, ನಾವು ಅಪ್ಪನ ಮನೆಯಲ್ಲಿ ತುಂಬಾ ಫ್ರೀ ಆಗಿ ಬೆಳೆದಿರ್ತೀವಿ. ಮತ್ತೆ ನಮ್ ಇಷ್ಟದಂತೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಬೆಳೆದಿರ್ತೀವಿ. ನಮ್ಮ ಅಪ್ಪ ಅಮ್ಮ ನಮ್ಮ ಇಷ್ಟ ಕಷ್ಟಗಳಿಗೆ ಸ್ಪಂದಿಸ್ತಿರ್ತಾರೆ. ಆದ್ರೆ ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ ನನಗೆ ಗೊತ್ತು. ನಾನೇ ಹೇಳ್ತೀನಿ ಕೇಳಿ. ಇವರು ಹೆಣ್ಮಕ್ಳು ಅವ್ರ ಅಪ್ಪನ ಮನೆಯಲ್ಲಿ ಸ್ವಲ್ಪನೂ ರೆಸ್ಟ್ರಿಕ್ಷನ್ ಇಲ್ಲದೆ ಫುಲ್ ಫ್ರೀಡಮ್ ಅಲ್ಲಿ ಬೆಳೆಸಿರ್ತಾರೆ. ಅವ್ರನ್ನ ಅವ್ರ ಇಷ್ಟ ಬಂದಂಗೆ ಬೆಳೆಸಿರ್ತಾರೆ. ಅವ್ರು ಏನ್ ಹೇಳಿದ್ರು ಕೊಡ್ಸಿರ್ತಾರೆ. ಅವ್ರಿಗೆ ಹೆಂಗ್ ಬೇಕೋ ಆ ತರ ಬದುಕೋದಿಕ್ಕೆ ಫುಲ್ ಫ್ರೀಡಮ್ ಅಲ್ಲಿ ಬಿಟ್ಬಿಟ್ಟಿರ್ತಾರೆ. ಆದ್ರೆ ಅವ್ರ ಗಂಡನ ಮನೆಗೆ ಬರ್ತಿದಂಗೆನೆ ಗಂಡ ಹೇಳ್ದಂಗೆ ಕೇಳ್ಬೇಕು, ಗಂಡ ಅವ್ರ ತಂದೆ ತಾಯಿ ಹೇಳ್ದಂಗೆ ಕೇಳ್ಬೇಕು, ಅದ್ರಲ್ಲೂ ಅತ್ತೆ ಹೇಳ್ದಂಗಂತೂ ಕೇಳಲೇಬೇಕು. ಇಲ್ಲಾಂದ್ರೆ ಮನೇಲಿ ನೆಮ್ಮದಿನೇ ಇರಲ್ಲ. ಈ ಸುಖಕ್ಕೋಸ್ಕರ ನಾವ್ ಯಾಕೆ ಮದ್ವೆ ಆಗ್ಬೇಕು? ನಾವ್ ಮದ್ವೆ ಆಗದೆ ಅಟ್ಲೀಸ್ಟ್ ಗಂಡನ ಮನೆಗೆ ಹೋದ್ಮೇಲಾದ್ರೂ ನಾವು ಖುಷಿಯಾಗಿ ಸುಖವಾಗಿ ಇರ್ತೀವಿ ಅಂತ. ಅದೇ ಇಲ್ಲ ಅಂದ್ಮೇಲೆ ಮದ್ವೆ ಯಾಕೆ ಆಗ್ಬೇಕು? ಗಂಡನ ಮನೆಗ್ ಬರ್ತಿದಂಗೆ ನಾವ್ ಇದೆಲ್ಲಾ ಚೇಂಜ್ ಮಾಡ್ಕೋಬೇಕಾ? ನಾವೇ ಯಾಕೆ ಚೇಂಜ್ ಮಾಡ್ಕೋಬೇಕು? ಗಂಡಂದಿರೇ ಚೇಂಜ್ ಆಗ್ಬೋದಲ್ಲ, ನಾವೇ ಯಾಕೆ ಆಗ್ಬೇಕು ಅಂತ ತಾನೇ ನೀನ್ ಹೇಳ್ತಾ ಇರೋದು. ಇದನ್ನ ನಾನು ಮತ್ತೆ ಮೇಡಮ್ ಹೇಳ್ತಾ ಇದೀವಿ. ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.